Botun Sotai the Hope, Robert Tantakalan Botun, ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಇವತ್ತಿನ ಈ ವ್ಲಾಗ್ ತುಂಬಾ ಸ್ಪೆಷಲಿ ನನಗೆ ತುಂಬಾ ಸ್ಪೆಷಲ್ ಆಗಿರುವಂತಹ ವ್ಲಾಗ್. ಯಾಕೆ ಅಂತ ಹೇಳಿದರೆ ನನ್ನ ಮಗುವಿನ ನಾಮಕರಣವನ್ನು ಈ ಒಂದು ವ್ಲಾಗ್ನಲ್ಲಿ ನಾನು ಶೇರ್ ಮಾಡ್ತಾ ಇದ್ದೇನೆ. ಇವತ್ತು 24th ಡಿಸೆಂಬರ್ ನೈಟ್ ಎಲ್ಲರೂ ಕೂಡ ಮನೆಯಲ್ಲಿದ್ದವರೆಲ್ಲರೂ ಕೂಡ ಪೂಜೆಗೆ ಹೋಗಿದ್ದಾರೆ. 24th ನೈಟ್ ಕ್ರಿಸ್ಮಸ್ನ ಹಬ್ಬದ ಪೂಜೆ ಇರುವಂಥದ್ದು. ಸೊ ಅವರೆಲ್ಲ ಅಲ್ಲಿ ಹೋಗಿದ್ದಾರೆ. ನಾನು ಮತ್ತು ಮಗು ಮಾತ್ರ ಇರುವಂಥದ್ದು. ನಾಳೆ 25th ಡಿಸೆಂಬರ್ ದಿನ ನಾವು ನಮ್ಮ ಮಗುವಿಗೆ ನಾಮಕರಣ ಮಾಡುವ, ಅಂದರೆ ದೀಕ್ಷಾ ಸ್ನಾನ ಅಂತ ಹೇಳ್ತಾರೆ, ಜ್ಞಾನ ಸ್ನಾನ ಅಂತ ಹೇಳ್ತಾರೆ ನಮ್ಮ ಕ್ರಿಶ್ಚಿಯನ್ಸಲ್ಲಿ. ಸೊ ಅದನ್ನು ನಾಳೆ ಕೊಡುವ ಅಂತ ಹೇಳಿ ಅಂದ್ಕೊಂಡಿದ್ದೇವೆ. ಹಾಗಾಗಿ ನಾನಿಲ್ಲಿ ನಾಳೆಗೆ ಬೇಕಾದಂತಹ ಬಟ್ಟೆಯನ್ನೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೇನೆ. ನಾಳೆ ನಾನು ಸಾರಿಯನ್ನು ಉಡ್ಲಿಕ್ಕಿದ್ದೇನೆ. ಹಾಗಾಗಿ ಸಾರಿಯ ಪ್ಲೀಟ್ಸನ್ನೆಲ್ಲ ತೆಗೆದು ನಾನು ಅಯನ್ ಮಾಡಿ ಇಟ್ಟಿದ್ದೇನೆ. ಒಂದು ನೋಟ್ ಬಗ್ಗೆ ಹೇಳಲಿಕ್ಕಿತ್ತು. ನನ್ನ ವೀಡಿಯೋಸ್ಗೆ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ಯೂಟ್ಯೂಬ್ ಪ್ರೈವಸಿ ಪಾಲಿಸಿ ಪ್ರಕಾರ ಚಿಕ್ಕ ಮಕ್ಕಳನ್ನು ಅಥವಾ ಮಕ್ಕಳ ಬಗ್ಗೆ ಕಂಟೆಂಟನ್ನು ಹಾಕಿದರೆ ಅವರೇ ಕಮೆಂಟನ್ನು ಆಫ್ ಮಾಡ್ತಾರೆ. ಹಾಗಾಗಿ ಕಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ನಾನು ಆಫ್ ಮಾಡುವಂಥದ್ದಲ್ಲ. ಸೊ ಎಲ್ಲರಿಗೂ ಕೂಡ ಒಂದು ಟೇಸ್ಟ್ ಮಾಡಿದಾಗೆ ಆಗ್ತದಲ್ಲ ಅಂತ ಹೇಳಿ 5 ಮೊಟ್ಟೆ ಮಾತ್ರ ಇತ್ತು. ಹಾಗಾಗಿ 5 ಮೊಟ್ಟೆಯಲ್ಲಿ ಆಗುವಷ್ಟು ಕೇಕನ್ನು ನಾನಿಲ್ಲಿ ಪೇಸ್ಟ್ರಿ ಟೈಪಲ್ಲಿ ಮಾಡಿಟ್ಟಿದ್ದೇನೆ. ಪ್ರೀ ಕಟ್ ಮಾಡಿಯೇ ಇಟ್ಟಿದ್ದೇನೆ, ಯಾಕೆಂದರೆ ನಾಳೆ ಕೊಡಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಈಗೊಂದು 9:30 10 ಎಲ್ಲ ಆಗ್ತಾ ಉಂಟು. ಇವರು ಪೂಜೆಯಲ್ಲಿ ಆಗಿ ಬರುವಾಗ ಲೇಟ್ ಆಗ್ತದೆ, ಒಂದು 11 ಗಂಟೆ ಎಲ್ಲ ಆಗ್ತದೆ. ಸೊ ಮಗು ಕೂಡ ಮಲಗಿರಲಿಲ್ಲ, ಸ್ವಲ್ಪ ಎಲ್ಲ ವೈಂಡ್ ಅಪ್ ಮಾಡಲಿಕ್ಕಿತ್ತು, ಕೆಲವುದೆಲ್ಲ ಫ್ರಿಜ್ಜಲ್ಲಿ ಇಡಲಿಕ್ಕಿತ್ತು. ಹಾಗಾಗಿ ಮಗುವನ್ನು ತೆಕ್ಕೊಂಡೇ ಬಂದಿದ್ದೇನೆ ನಾನಿಲ್ಲಿ. ಕ್ರಿಸ್ಮಸ್ ಆಗಿ ನಾನು ವರ್ಷ ಕ್ರಿಬ್ಬನ್ನು ಮಾಡ್ತಾಯಿದ್ದೆ. ಕ್ರಿಬ್ ಅಂತ ಹೇಳಿದರೆ ಗೋದಲ್ಲಿ. ಈ ವರ್ಷ ಮಾಡಲಿಕ್ಕೆ ಆಗಲಿಲ್ಲ. ಮಾಡಿದರೆ ಸಹ ಇಲ್ಲಿ ಸಿಯೋನ್ ಅಥವಾ ಬೇರೆ ಮಕ್ಕಳು ಯಾರಾದರೂ ಚಿಕ್ಕವ್ರು ಬಂದರೆ ಅದನ್ನೆಲ್ಲ ತೆಗೆದು ಆಟ ಆಡ್ತಾರೆ. ಹಾಗಾಗಿ ಮಾಡಿ ಸಹ ಪ್ರಯೋಜನ ಇಲ್ಲ. ಜಸ್ಟ್ ಕ್ರಿಸ್ಮಸ್ ಟ್ರೀಯನ್ನು ಮಾತ್ರ ಇಟ್ಟಿದ್ದೇನೆ. ಈಗ ಮಗು ಮಲಗಿದ್ದಾನೆ. ನೆಕ್ಸ್ಟ್ ಈಗ ನಾನು ನಾಳೆಗೆ ಬೇಕಾಗಿರುವಂತಹ ಬ್ಯಾಗನ್ನೆಲ್ಲ ಪ್ರಿಪೇರ್ ಮಾಡಿ ತಗೊಳ್ತೇನೆ ಇವಾಗನೇ. ಸೊ ಇಲ್ಲೊಂದು ಸಿಂಪಲ್ ಕ್ರಿಸ್ಮಸ್ ಟ್ರೀ ನೋಡಿ. ಇದು ಅಂದರೆ ತುಂಬ ಹಳತ್ತು ಕ್ರಿಸ್ಮಸ್ ಟ್ರೀ. ನಾನಿಲ್ಲಿ ಮದುವೆ ಆಗಿ ಬರುವಾಗನೇ ಇತ್ತು ಇದು ಈ ಮನೆಯಲ್ಲಿ ಇದ್ದಂಥದ್ದು. ಬಟ್ ಲೈಟಿಂಗ್ಸ್ ಎಲ್ಲ ಹಾಕಿದರೆ ಎಷ್ಟು ಹಳೆದಾದರೂ ಹೊಸದಾದರೂ ಕೂಡ ನಮ್ಮ ಒಂದು ಹ್ಯಾಪಿನೆಸ್ ಅದರಲ್ಲಿ ಕಾಣ್ತದೆ ಅಲ್ವಾ. ಚಿಕ್ಕ ಮಕ್ಕಳಿಗೆ ಏನಾಗಲಿಕ್ಕಿದೆ. ಇದು ನೋಡಿ ದಯಾ ಸ್ಪೆಷಲ್ ಸ್ಕೂಲ್ ಅಂತ ಇದೆ ಬೆಳ್ತಂಗಡಿಯಲ್ಲಿ, ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ಸ್ ಇದು. ಸೊ ಅವರು ಮಾಡಿರುವಂಥದ್ದು. ಅವರು ಈ ಸಲ ಸೇಲ್ ಕೂಡ ಮಾಡಿದರು. ಸಿಂಪಲ್ ಆಗಿರುವಂತಹ ಕ್ರಿಸ್ಮಸ್ ಟ್ರೀ ಚೆನ್ನಾಗಿದೆ. ಸೊ ಇದನ್ನು ಹಸ್ಬೆಂಡ್ ತಗೊಂಡು ಬಂದಿದ್ದಾರೆ ಮನೆಗೆ. ನಾಳೆಗೆ ಬೇಕಾಗಿರುವಂಥ ಗ್ರೋಸರೀಸ್ ಎಲ್ಲ ತಂದಿದ್ದಾರೆ ಇಲ್ಲಿ. ನಾಳೆ ಮನೆಯಲ್ಲೇ ಅಡುಗೆ ಮಾಡುವಂಥದ್ದು. ಬೇರೆ ಇಡ್ಲಿ ಮಾತ್ರ ನಾವು ಹೊರಗಡೆಯಿಂದ ತರಿಸಿದ್ದೇವೆ. ನಾಳೆ ಮಗುವಿಗೆ ಹಾಕಲಿಕ್ಕಿರುವಂಥ ಬಟ್ಟೆ ಇದು ಕ್ಯಾಪ್ ಮಗುವಿದು. ನಮ್ಮ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಈ ರೀತಿ ಬಿಳಿ ಬಟ್ಟೆಯನ್ನು ಹಾಕಿ ನಾವು ಮಗುವನ್ನು ಚರ್ಚಿಗೆ ಕರ್ಕೊಂಡು ಹೋಗುವಂಥದ್ದು. ಅದು ಗಂಡು ಮಗು ಆದರೂ ಕೂಡ ಹೆಣ್ಣು ಮಗು ಆದರೂ ಕೂಡ ಈ ರೀತಿ ಒಂದು ಫ್ರಾಕ್ ಟೈಪಲ್ಲಿ ಹಾಕುವಂಥದ್ದು. ಸೊ ಇದನ್ನೇ ನಾನು ಸಿಯೋನ್ಗೆ ಕೂಡ ಯೂಸ್ ಮಾಡಿದ್ದಂಥದ್ದು. ಇದು ತುಂಬ ಮಕ್ಕಳಿಗೆ ಯೂಸ್ ಆಗಿದೆ. ಇದು ನಂದಲ್ಲ, ನನ್ನ ಅತ್ತಿಗೆ ಅವ್ರದ್ದು. ಅವರು ಅವರ ಮಕ್ಕಳಿಗೆಲ್ಲ ಯೂಸ್ ಮಾಡಿದ್ದಂಥದ್ದು. ಸೊ ಒಂದೇ ದಿನ ಯೂಸ್ ಆಗುವಂಥದ್ದಲ್ಲ, ಮತ್ತೆ ಯಾರು ಕೂಡ ಯೂಸ್ ಮಾಡೋದಿಲ್ಲ. ಹಾಗಾಗಿ ಇದು ಹಾಗೇ ಒಬ್ಬರಿಂದೊಬ್ಬರಿಗೆ ಟ್ರಾನ್ಸ್ಫರ್ ಆಗ್ತಾನೆ ಇದೆ. ಸೊ ಸಿಯೋನ್ಗೆ ಯೂಸ್ ಮಾಡಿದ್ದು, ಅದರ ನಂತರ ತುಂಬ ಮಕ್ಕಳಿಗೆ ಯೂಸ್ ಮಾಡಿದ್ದಾರೆ. ಸೊ ಈಗ 3 ವರ್ಷದ ನಂತರ ಪುನಃ ಈ ಮಗುವಿಗೆ ನಾನು ಯೂಸ್ ಮಾಡ್ತಾ ಇದ್ದೇನೆ. ಇದು ಜಸ್ಟ್ ಶೂಸ್ ಟೈಪಲ್ಲಿ ಹಾಕುವಂಥದ್ದು. ಇದು ಸಿಯೋನ್ನ ಬಟ್ಟೆ. ಇದನ್ನು ಕೂಡ ಅಯನ್ ಮಾಡಿ ಇಟ್ಟಿದ್ದೇನೆ. ನೆಕ್ಸ್ಟ್ ನನ್ನ ಸಾರಿ, ಹಸ್ಬೆಂಡ್ದು ಶರ್ಟ್, ಇದಿಷ್ಟನ್ನು ಕೂಡ ನಾನು ಅಯನ್ ಮಾಡಿ ಇಟ್ಟಿದ್ದೇನೆ. ನಾಳೆ ಬೆಳಿಗ್ಗೆ ಗಡಿಬಿಡಿ ಆಗ್ತದೆ ಅಂತ ಹೇಳಿ ಈಗನೇ ಮಾಡಿದ್ದೇನೆ. ಇನ್ನು ಡೈಪರ್ ಬ್ಯಾಗ್ ಒಂದು ರೆಡಿ ಮಾಡಿದರೆ ನಂದೆಲ್ಲ ಕೆಲಸ ಆದ ಹಾಗೆಯೇ. ಡೈಪರ್ ಬ್ಯಾಗ್ ಸಿಯೋನ್ದು ಆಲ್ರೆಡಿ ರೆಡಿ ಇದೆ. ಅವನು ಯಾವಾಗಲೂ ಹೊರಗೆ ಹೋಗ್ತಾ ಇರೋದ್ರಿಂದ ನಾನೆಲ್ಲ ರೆಡಿ ಮಾಡಿ ಇಟ್ಟಿರ್ತೇನೆ. ಸೊ ಈ ಮಗುವಿದು ಮಾತ್ರ ನಾನಿಲ್ಲಿ ಸ್ವಲ್ಪ ಬಟ್ಟೆನೆಲ್ಲ ತೆಗೆದಿಟ್ಕೊಳ್ತೇನೆ. ಯಾಕೆಂದರೆ ಮಕ್ಕಳದು ಹೇಳಲಿಕ್ಕೆ ಆಗೋದಿಲ್ಲ, ಯಾವಾಗ ಮೋಷನ್ ಪಾಸ್ ಮಾಡ್ತಾರೆ ಅಥವಾ ಯಾವಾಗ ಸ್ಪಿಟ್ ಔಟ್ ಮಾಡ್ತಾರೆ ಅಂತ ಎಲ್ಲ ಹೇಳಿ. ಸೊ ಗಲೀಜಾದರೆ ಬೇರೆ ಆಪ್ಷನ್ ಇರಬೇಕಲ್ಲ. ಹಾಗಾಗಿ ನಾನಿಲ್ಲಿ ಒಂದು ವೈಟೇ ಒಂದು ರಾಂಪರ್ ಟೈಪಲ್ಲಿರೋದನ್ನು, ಒನ್ಸಿ ಟೈಪಲ್ಲಿರೋದನ್ನು ತಗೊಳ್ತಾ ಇದ್ದೇನೆ. ಸೊ ಇದನ್ನು ಕೂಡ ಇಟ್ಕೊಳ್ತೇನೆ ಎಲ್ಲಿಯಾದರೂ ಬೇಕಾದರೆ ಅಂತ ಹೇಳಿ. ಮತ್ತು ಸ್ವಲ್ಪ ಎಕ್ಸ್ಟ್ರಾ ಡೈಪರ್ಸನ್ನು ಕೂಡ.
ನೋಡಿ ಈ ರೀತಿಯ ಒಂದು ಟವಲ್ ಏನಿದೆ ಇದರಲ್ಲಿ ನಾವು ಮಗುವನ್ನು ಹೀಗೆ ಹಿಡ್ಕೊಂಡು ಚರ್ಚಿಗೆ ಹೋಗುವಂಥದ್ದು. ಗೊತ್ತಿಲ್ಲ ನಾನು ಇದನ್ನು ನಾಳೆ ಯೂಸ್ ಮಾಡ್ತೀನಾ ಇಲ್ಲ ಅಂತ ಹೇಳಿ, ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ತಾರೆ. ಅದೊಂದು ಯೂನಿಫಾರ್ಮ್ ಇದ್ದ ಹಾಗೆ, ಸೊ ನಾನು ಇದನ್ನು ಕೂಡ ತೆಗೆದಿಟ್ಕೊಳ್ತೇನೆ, ಎಲ್ಲಿಯಾದರೂ ಬೇಕಾದರೆ ಯೂಸ್ ಮಾಡ್ತೇನೆ. ಇಷ್ಟು ದಿನ ನಾನು ಫೋಟೋ ಫ್ರೇಮ್ಸ್ ಯಾವುದು ಕೂಡ ಗೋಡೆ ಮೇಲೆ ಹಾಕಿರಲಿಲ್ಲ, ಯಾಕೆಂದರೆ ನಾನು ತಾಯಿ ಮನೆಗೆ ಹೋಗೋದು ಅಂತ ಹೇಳಿ ಎಲ್ಲದನ್ನು ತೆಗೆದು ಪ್ಯಾಕ್ ಮಾಡಿ ನ್ಯೂಸ್ ಪೇಪರೆಲ್ಲ ರ್ಯಾಪ್ ಮಾಡಿ ಇಟ್ಟಿದ್ದೆ, ಧೂಳಾಗ್ತದೆ ಅಂತ. ಸೊ ಖಾಲಿ ಕಾಣ್ತಾ ಇತ್ತು, ಹಾಗಾಗಿ ಅದನ್ನೆಲ್ಲ ಪುನಃ ನಾನು ಗೋಡೆ ಮೇಲೆ ಹಾಕಿದ್ದೇನೆ. ಡೈಪರ್ ಬ್ಯಾಗ್ ಈಗ ರೆಡಿ ಆಗಿದೆ. ಒಂದು ಬಾಟಲ್ ನೀರನ್ನು ಕೂಡ ಇಟ್ಕೊಳ್ತೇನೆ, ಸಿಯೋನ್ಗೆ ಆಗಿರ್ಬೋದು, ನಮಗೆ ಆಗಿರ್ಬೋದು, ಯಾರಿಗೆ ಕೂಡ ಯೂಸ್ ಮಾಡ್ಬೋದಲ್ಲ. ಹಾಗಾಗಿ ಜಸ್ಟ್ ಹಾಫ್ ಆನ್ ಅವರ್ ಇದ್ದು ಒಂದು ಸೆರೆಮನಿ ಇರುವಂಥದ್ದು. ಯಾಕೆಂತ ಹೇಳಿದರೆ ಪೂಜೆ ಇಲ್ಲ, ಪೂಜೆ ಆಲ್ರೆಡಿ ಹಬ್ಬದ ಪೂಜೆ ಆಗ್ತಾ ಇರ್ತದೆ. ಆ ಪೂಜೆ ಆದ ನಂತರ ನಮಗೆ ಈ ಸಕ್ರಮೆಂಟ್ ಅಂತ ಹೇಳ್ತಾರೆ ನಮ್ಮದ್ರಲ್ಲಿ, ಅಂದರೆ ಒಂದು ಪವಿತ್ರ ದೀಕ್ಷೆ ಅದನ್ನು ಕೊಡುವಂಥದ್ದು. ಸೊ ಇಲ್ಲಿ ನೋಡಿ ಇಡ್ಲಿ ಕೂಡ ತರಿಸಿದ್ದೇವೆ. ಇವತ್ತು ಸ್ವಲ್ಪ ಇಡ್ಲಿಯನ್ನು ಆರ್ಡ್ರ್ ಮಾಡಿದ್ವಿ, ನಾಳೆ ಮಧ್ಯಾಹ್ನಕ್ಕೆ ಸ್ವಲ್ಪವನ್ನು ಆರ್ಡ್ರ್ ಮಾಡಿದ್ದೇವೆ. ಒಟ್ಟಿಗೆ ಎಲ್ಲ ತಂದರೆ ಕಷ್ಟ ಆಗ್ತದೆ ಅಂತ ಹೇಳಿ ಇಟ್ಕೊಳ್ಳಿಕ್ಕೆಲ್ಲ. ಸೊ ಇಲ್ಲಿ ಸಂಜೆ ಕೂಡ ಸ್ವಲ್ಪ ಎಲ್ಲ ಪೂಜೆಗೆ ಹೋಗಲಿಕ್ಕೆ ಮುಂಚೆ ತಿಂದು ಹೋಗಿದ್ದಾರೆ, ನೆಂಟರೆಲ್ಲ ಇದ್ದರು. ನೆಕ್ಸ್ಟ್ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಕೂಡ ಆಗ್ತದೆ ಅಲ್ವಾ. ಇಲ್ಲಿ ನಾನು ನಾಳೆಗೆ ಬೇಕಾದಂತಹ ಮೇಕಪ್ ಐಟಮ್ಸ್ ಏನೆಲ್ಲ ಇದೆ ಅದನ್ನೆಲ್ಲ ನೋಡ್ತಾ ಇದ್ದೇನೆ. ಇದು ಬಾಕ್ಸ್ ನಾನು ಯೂಸ್ ಮಾಡಿದ್ದು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ. ಸೊ ಈ ವರ್ಷ ಡಿಸೆಂಬರಿಗೆ ಪುನಃ ನೋಡುವಾಗ ಇದೆಲ್ಲ ಎಕ್ಸ್ಪೈರ್ ಆಗಿದೆ. ನಾನು ಮೇಕಪ್ ಯೂಸ್ ಮಾಡೋದಿಲ್ಲ, ನೀವು ನೋಡಿದವರಿಗೆ ಗೊತ್ತಿರ್ಬೋದು. ನಾನು ಮೇಕಪ್ ಆಗಿರ್ಬೋದು, ಲಿಪ್ಸ್ಟಿಕ್ ಆಗಿರ್ಬೋದು ಯಾವುದು ಕೂಡ ಹಾಕೋದಿಲ್ಲ. ಫಂಕ್ಷನ್ ಇದ್ದದಕ್ಕೆ ನಾನು ಇದನ್ನು ಪರ್ಚೇಸ್ ಮಾಡಿದ್ದೆ, ಬಟ್ ಎಲ್ಲದೂ ಕೂಡ 2023 ಎಂಡ್ ಆಗುವಾಗ ಎಲ್ಲದರದ್ದು ಕೂಡ ಎಕ್ಸ್ಪೈರಿ ಡೇಟ್ ಆಗಿದೆ. ಸೊ ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದೇನೆ. ನೆಕ್ಸ್ಟ್ ನಾಳೆ ಹಾಕ್ಲಿಕ್ಕಿರುವ ಗೋಲ್ಡನ್ನು ಕೂಡ ನಾನು ತೆಗೆದಿಡ್ತಾ ಇದ್ದೇನೆ. ಗೋಲ್ಡ್ ಕೂಡ ನಾನು ಹೆಚ್ಚಾಗಿ ಯೂಸ್ ಮಾಡೋದಿಲ್ಲ. ಒಂದು ಚೈನ್ ಏನಿದೆ ಮನೆಯಲ್ಲಿ ನಾನು ಯಾವಾಗಲೂ ಹಾಕ್ತೇನಲ್ಲ, ಆ ಚೈನ್ ಮಾತ್ರ ಹಾಕುವಂಥದ್ದು. ಈಗ ಮಗು ಎಳಿತದೆ ಅಂತ ಹೇಳಿ ಅದನ್ನು ಕೂಡ ಹಾಕ್ತಾ ಇಲ್ಲ. ಈ ಒಂದು ಓಲೆ ನನಗೆ ತುಂಬಾ ಸ್ಪೆಷಲ್. ಇದು ನನ್ನ ಮಮ್ಮಿಯ ಓಲೆ, ನನ್ನ ಮದುವೆ ಟೈಮ್ನಲ್ಲಿ ನನಗೆ ಮಮ್ಮಿ ಕೊಟ್ಟಂಥದ್ದು. ಸೊ ಇದೇ ಓಲೆಯನ್ನು ನಾನು ಹಾಕಲಿಕ್ಕಿದ್ದೇನೆ. ಮತ್ತು ಸಿಂಪಲ್ ಆಗಿರುವಂಥ ಒಂದು ಚೈನ್ ಮತ್ತು ಕರಿಯಮಣಿ. ನಮ್ಮ ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ನೋಡಿ ಈ ರೀತಿ ಒಂದು ರಿಂಗನ್ನು ಹಾಕ್ತೇವೆ ಮದುವೆ ಆದ ನಂತರ. ಇದು ನನ್ನ ಮದುವೆ ರಿಂಗ್. ಹಸ್ಬೆಂಡ್ ವೈಫ್ ಇಬ್ಬರು ಕೂಡ ಈ ರೀತಿ ಒಂದು ರಿಂಗನ್ನು, ಪ್ಲೇನ್ ರಿಂಗನ್ನು ಎಕ್ಸ್ಚೇಂಜ್ ಮಾಡುವಂಥದ್ದು. ಬಟ್ ಇದು ಈಗ ಆಗ್ತಾ ಇಲ್ಲ ನನಗೆ, ನಾನು ತುಂಬ ದಪ್ಪಾಗಿರೋದ್ರಿಂದ 6 ವರ್ಷ ಆಯ್ತಲ್ವ, ಹಾಗಾಗಿ ಈಗ ಆಗ್ತಾ ಇಲ್ಲ. ಅದನ್ನು ಕೂಡ ಚೇಂಜ್ ಮಾಡಿಸಬೇಕು. ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನು ಹೊರಡಬೇಕು. ನಾನು ಬೇಗನೆ ಇದ್ದಿದ್ದೆ ಬೆಳಿಗ್ಗೆ, ಬಟ್ ನೈಟ್ ಮಗು ಮಲಗಿರಲಿಲ್ಲ, ಹಾಗಾಗಿ ತುಂಬಾ ಟಯರ್ಡ್ ಅಂತ ಫೀಲ್ ಆಗ್ತಾ ಉಂಟು. ಬಟ್ ಏನು ಮಾಡೋದು, ನಮ್ಮ ಮನೆಯ ಒಂದು ಸೆರೆಮನಿ ಎಕ್ಸೈಟ್ಮೆಂಟ್ ಕೂಡ ಇದೆ. ನೋಡಿ ಇಲ್ಲಿ ಈ ರೀತಿಯಲ್ಲಿದೆ. ಚಿಕ್ಕ ಒಂದು ಹೆಚ್ಚು ವೆಯ್ಟ್ ಏನೂ ಇಲ್ಲ, ಹಾಗೂ ತುಂಬ ಸಿಂಪಲ್ ಆಗಿದೆ. ಬಟ್ ನನಗೆ ಇದು ತುಂಬ ಇಷ್ಟ. ನಾನು ಅಪರೂಪಕ್ಕೆ ಹಾಕುವಂಥದ್ದು, ಯಾವಾಗಲೂ ಹಾಕೋದಿಲ್ಲ, ಒಕೇಶನ್ಸಲ್ಲಿ ಮಾತ್ರ. ಈ ಒಂದು ಸಾರಿ ಕೂಡ ನಾನು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಪರ್ಚೇಸ್ ಮಾಡಿದಂಥದ್ದು. ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಮದುವೆ ಇತ್ತು, ಅದರ ರೋಸಿಗೆ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಅಲ್ಲಿ ನಾನು ಉಟ್ಟಿರಲಿಲ್ಲ ಸಾರಿಯನ್ನು, ಆ ದಿನ ನಾನು ಚೂಡಿದಾರನ್ನೇ ಹಾಕಿದ್ದೆ, ಹಾಗಾಗಿ ಒಳಗೆ ಇಟ್ಟ ಸಾರಿ ಹಾಗೇ ಇತ್ತು. ಸೊ ಅದನ್ನೇ ನಾನಿವಾಗ ಬ್ಲೌಸನ್ನೆಲ್ಲ ಸ್ವಲ್ಪ ಆಲ್ಟರ್ ಮಾಡಿದ ನಂತರ ಈಗ ಯೂಸ್ ಮಾಡ್ತಾ ಇದ್ದೇನೆ. ಸೊ ಈಗ ಮಗುವನ್ನು ಕೂಡ ಎಬ್ಬಿಸಿದ್ದೇನೆ. ಈಗ ಲೇಟ್ ಆಯಿತು, ಹಸ್ಬೆಂಡ್ ಎಲ್ಲರೂ ಕೂಡ ಹೊರಗಡೆ ಹೋಗಿ ಕಾರಲ್ಲಿ ಕೂತ್ಕೊಂಡಿದ್ದಾರೆ, ನಾನು ಮಾತ್ರ ಲೇಟಾಗಿದೆ. ಯಾಕೆಂದರೆ ನನಗೆ ತಲೆ ಯಾವ ರೀತಿಯಲ್ಲಿ ಬಾಚಬೇಕು ಅಂತ ಹೇಳಿ ಐಡಿಯಾನೇ ಬರ್ತಾ ಇರಲಿಲ್ಲ. ಬೇರೆ ಮೇಕಪ್ ನನಗೆ ನನ್ನ ಹಸ್ಬೆಂಡ್ ಇದು ಅಕ್ಕನ ಮಕ್ಕಳೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದರು, ಬಟ್ ತಲೆ ಬಾಚಲಿಕ್ಕೆ ಹೇಗೆ ಅಂತಲೇ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಈ ರೀತಿಯಲ್ಲಿ ಜಸ್ಟ್ ಕ್ಲಿಪ್ಸನ್ನು ಹಾಕಿದ್ದೇನೆ. ಈಗ ನಾವು ಹೊರಟಿದ್ದೇವೆ. ಸಿಂಪಲ್ಲಾಗಿ ರೆಡಿಯಾಗಿದ್ದೇನೆ ನಾನು, ಯಾಕೆಂತ ಹೇಳಿದರೆ ಜಸ್ಟ್ ಒಂದು ಹಾಫ್ ಆನ್ ಅವರ್ ಇರುವಂಥದ್ದಲ್ವ ಸೆರೆಮನಿ. ಮತ್ತು ನಾವು ಫಂಕ್ಷನನ್ನೇನು ಕೂಡ ಇಟ್ಕೊಂಡಿಲ್ಲ ಇವಾಗ. ಫಂಕ್ಷನ್ ಬಗ್ಗೆ ಬೇರೆ ಪ್ಲ್ಯಾನ್ ಇದೆ ಅಂತ ಹೇಳಿದ್ರೆ, ನಾವು ಫಂಕ್ಷನನ್ನು ಸೆಲೆಬ್ರೇಷನ್ ಎಲ್ಲ ಏನು ಇಟ್ಕೊಳ್ಳೋದಿಲ್ಲ, ತೊಟ್ಟಿಲಿಗೆ ಹಾಕುವಂಥದ್ದು ಅದೆಲ್ಲ ಏನೂ ಇಲ್ಲ. ಈ ಸಲ ಫಂಕ್ಷನಲ್ಲಿ ಯಾಕೆ ಇಟ್ಕೊಂಡಿಲ್ಲ ಅಂತ ಹೇಳಿದರೆ, ಈ ಸಲ ನನ್ನ ಹಸ್ಬೆಂಡಿಗೆ ಒಂದು ಬೇರೆದು ಐಡಿಯಾ ಇತ್ತು. ಈ ಸಲ ನಮ್ಮ ಈ ಫಂಕ್ಷನ್ ಬದಲಿಗೆ ನಾವು ದಯಾ ಸ್ಪೆಷಲ್ ಸ್ಕೂಲ್ ಅಂತ ಇದೆ ಬೆಳ್ತಂಗಡಿಯಲ್ಲಿ, ಅಲ್ಲಿ ಸ್ಪೆಷಲ್ ಚಿಲ್ಡ್ರನ್ಸ್ ಇದ್ದಾರೆ. ಅವರಿಗೆ ಅಲ್ಲಿ ಬೇರೆ ಬೇರೆ ಲೈಫ್ ಸ್ಕಿಲ್ಸ್ ಮತ್ತು ಎಜುಕೇಷನ್ ಆಗಿರ್ಬೋದು, ಇಂಡಿಪೆಂಡೆಂಟಾಗಿ ಅವರು ಯಾವ ರೀತಿಯಲ್ಲಿ ಅವರಿಗೆ ಅವರ ಮೋಟರ್ ಸ್ಕಿಲ್ಸನ್ನೆಲ್ಲ ಡೆವಲಪ್ ಮಾಡಲಿಕ್ಕೆ ಆಗ್ತದೆ, ಅವರು ಇಂಡಿಪೆಂಡೆಂಟಾಗಿ ಯಾವ ರೀತಿ ಲೈಫನ್ನು ಲೀಡ್ ಮಾಡಲಿಕ್ಕೆ ಆಗ್ತದೆ ಅನ್ನೋದ್ರ ಬಗ್ಗೆ ಅವರಲ್ಲಿ ಅವರಿಗೆ ಟ್ರೈನ್ ಮಾಡ್ತಾರೆ, ಟೀಚ್ ಮಾಡ್ತಾರೆ. ಆ ಒಂದು ಸ್ಕೂಲ್ ಅದು ಸ್ಪೆಷಲ್ ಸ್ಕೂಲ್. ಸೊ ಅಲ್ಲಿ ಹೋಗಿ ಅಲ್ಲಿಯ ಮಕ್ಕಳೊಂದಿಗೆ ನಾವು ನಮ್ಮ ಒಂದು ಖುಷಿಯನ್ನು ಸೆಲೆಬ್ರೇಟ್ ಮಾಡುವ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೇವೆ. ಸೊ ಹೇಗಿದ್ದರೂ ಕೂಡ ಫಂಕ್ಷನ್ ಎಲ್ಲರೂ ಕೂಡ ಮಾಡ್ತಾರೆ. ಫಂಕ್ಷನ್ ನಮಗೆ ಬೇಕಾದರೆ ಬೇರೆ ಸಪ್ರೇಟಾಗಿ ಕೂಡ ಮಾಡ್ಕೊಳ್ಬೋದು. ಬಟ್ ನಮ್ಮ ಈ ಫಂಕ್ಷನ್ನ ಈ ಒಂದು ಜಾಯ್ ಏನಿದೆ, ಈ ಒಂದು ಹ್ಯಾಪಿನೆಸ್ ಏನಿದೆ, ಆ ಮಕ್ಕಳ ಜೊತೆ ಶೇರ್ ಮಾಡಿದರೆ ಅವರ ಮುಖದಲ್ಲಿ ಕೂಡ ಈ ಒಂದು
ನ್ಯೂ ಇಯರ್ ಟೈಮಲ್ಲಿ ನಮಗೆ ನಗುವನ್ನು ತರಿಸ್ಬೋದು. ನಾವು ಹಾಗಂತ ಹೇಳಿ ಈ ಸಂಡೇ ಅಂದರೆ 1st of January ದಯಾ ಸ್ಪೆಷಲ್ ಸ್ಕೂಲಲ್ಲಿ ನಮ್ಮ ಒಂದು ಮಗುವಿನ ಕ್ರೇಡ್ಲಿಂಗ್ ಸೆರೆಮನಿಯ ಒಂದು ಫಂಕ್ಷನ್ ಅಲ್ಲ, ಒಂದು ಸ್ಪೆಷಲ್ ಒಂದು ಮೀಟಪ್ ಮತ್ತು ಒಂದು ಲಂಚನ್ನು ಅರೇಂಜ್ ಮಾಡಿದ್ದೇವೆ. ಸೊ ಅಲ್ಲಿ ಹೋಗಿ ನಾವು ಸೆಲೆಬ್ರೇಷನನ್ನು ಮಾಡಲಿಕ್ಕಿದ್ದೇವೆ. ಆ ಮಕ್ಕಳ ಜೊತೆ ನಮ್ಮ ಒಂದು ಡೇಯನ್ನು ನಾವು ಸ್ಪೆಂಡ್ ಮಾಡಲಿಕ್ಕಿದ್ದೇವೆ. ಸೊ ಇದು ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೇನೆ. ನನಗೆ ತುಂಬ ಖುಷಿ ಆಯಿತು ಇದನ್ನು ಕೇಳಿ. ಸೊ ನಾನು ಹಸ್ಬೆಂಡಿಗೆ ಹೇಳಿದೆ, ಅದೇ ಬೆಸ್ಟ್, ಹಾಗೆಯೇ ಮಾಡುವ. ಫಂಕ್ಷನ್ ಎಲ್ಲರೂ ಮಾಡ್ತಾರೆ, ನಮಗೆ ಬೇಕಾದರೆ ಯಾವಾಗ ಬೇಕಾದರೂ ಫಂಕ್ಷನ್ ಕೂಡ ಮಾಡ್ಬೋದು. ಬಟ್ ಅಂಥ ಮಕ್ಕಳ ಜೊತೆ ನಮಗೆ ಒಂದು ಡೇ ಸ್ಪೆಂಡ್ ಮಾಡಲಿಕ್ಕೆ ಸಿಗುವಂಥದ್ದು, ಅವರು ನಮಗೋಸ್ಕರ ಅಲ್ಲಿ ಪ್ರೇಯರ್ ಕೂಡ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ತುಂಬಾ ಒಂದು ಬ್ಲೆಸ್ಸಿಂಗ್ಸ್ ಅಲ್ವಾ, ಹಾಗಾಗಿ ಅಲ್ಲೇ ಹೋಗುವಂಥ. ಸೊ ಇಲ್ಲಿ ನಾವು ಬೆಳಿಗ್ಗೆ ಬಂದ ಕೂಡಲೇ ಇಲ್ಲಿ ಪೂಜೆ ಆಗಿತ್ತು. ಪೂಜೆ ಆದ ನಂತರ ಇಲ್ಲಿ ಸೆರೆಮನಿ ಸ್ಟಾರ್ಟ್ ಆಗಿದೆ. ಸೊ ಫಾದರ್ ಇಲ್ಲಿ ಚರ್ಚ್ನ ಒಂದು ಎಂಟ್ರೆನ್ಸ್ ಹತ್ರ ಬಂದು ನಮ್ಮ ಹತ್ರ ಕೆಲವೊಂದು ಕ್ವೆಶನ್ಸ್ ಕೇಳ್ತಾರೆ. ನೀವು ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪವಿತ್ರ ಸಭೆಯಿಂದ ಅಂತ ಹೇಳಿ. ಸೊ ನಾವು ಅವಾಗ ಆನ್ಸರ್ ಮಾಡ್ತೇವೆ, ಅಂದರೆ ಬ್ಯಾಪ್ಟಿಸಮ್ ಬೇಕು ಅಂತ ಹೇಳಿ, ಪವಿತ್ರ ದೀಕ್ಷಾ ಸ್ನಾನ ಬೇಕು ಅಂತ ಹೇಳಿ. ಅದರ ನಂತರ ನಮಗೆ ಕೆಲವೊಂದು ಪ್ರೇಯರನ್ನು ಮಾಡಿದ ನಂತರ ನಮಗೆ ಕೆಲವೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ಅದರ ನಂತರ ತಂದೆ ತಾಯಿ ಮತ್ತು ಜ್ಞಾನ ತಂದೆ ತಾಯಿ ಅಂತ ಇಬ್ಬರು ಇರ್ತಾರೆ, ಗಾಡ್ ಪೇರೆಂಟ್ಸ್ ಅಂತ ಹೇಳ್ತಾರೆ. ಸೊ ನನ್ನ ಸೈಡಲ್ಲಿ ನಿಂತಿದ್ದಾರೆ ಅಲ್ವಾ, ಗ್ರೀನ್ ಕಲರ್ ಡ್ರೆಸ್ ಹಾಕಿದವರು, ಅವರು ನನ್ನ ಮಗುವಿನ ಗಾಡ್ ಮದರ್, ಹಾಗೂ ಅವರ ತಮ್ಮ ಇದ್ದಾರೆ ಈ ಸೈಡಲ್ಲಿ, ಅವರು ಗಾಡ್ ಫಾದರ್ ಆಗಿ ನಿಲ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಸಿಯಾನ್, ಅವನಿಗೆ ಕೋಪ ಬಂದಿದೆ, ಬೆಳಗ್ಗೆಯಿಂದಲೇ ಮೂಡ್ ಸರಿ ಇಲ್ಲ. ಸೊ ಇಲ್ಲಿ ಕೆಳಗೆ ಕೂತ್ಕೊಂಡಿದ್ದಾನೆ, ಹಾಗಾಗಿ ನಾವು ಇಲ್ಲಿ ನಗಾಡ್ತಾ ಇದ್ದೇವೆ. ಸೊ ಇನ್ನು ಒಳಗೆ ಎಂಟರ್ ಆಗುವಂಥದ್ದು. ಸೊ ಫಾದರ್ ಹೀಗೆ ಮುಂದೆ ಬರ್ತಾರೆ, ಅದರ ಹಿಂದೆ ನಾವು ಹೀಗೆ ಸಾಲಾಗಿ ಎಂಟರ್ ಆಗುವಂಥದ್ದು. ಅದರ ನಂತರ ಇಲ್ಲಿ ಪ್ರೇಯರ್ ಸ್ಟಾರ್ಟ್ ಆಗ್ತದೆ. ಸೊ ಇಲ್ಲಿ ಪ್ರೇಯರ್ ಅಂತ ಹೇಳಿದರೆ ಫಾದರ್ ಮಗುವನ್ನು ಬ್ಲೆಸ್ ಮಾಡುವಂತಹ ಪ್ರೇಯರ್ಸನ್ನು ಮಾಡ್ತಾರೆ. ಹಾಗೂ ಹೋಲಿ ಆಯಿಲ್ ಅಂತ ಇರ್ತದೆ, ಅನಾಯಿಂಟೆಡ್ ಆಯಿಲ್ ಅಂತ ಹೇಳಿ, ಆ ಆಯಿಲಿಂದ ಮಗುವಿನ ಎದೆ ಮೇಲೆ ಶಿಲುಬೆ ಗುರುತನ್ನು ಹಾಕಿ, ನಾನು ನಿಮಗೆ ಸಿಂಪಲ್ಲಾಗಿ ಹೇಳ್ತೇನೆ. ಬೇಸಿಕಲಿ ಈ ಒಂದು ದೀಕ್ಷಾ ಸ್ನಾನ ಅಥವಾ ಜ್ಞಾನ ಸ್ನಾನ, ಬ್ಯಾಪ್ಟಿಸಮ್ ಅಂತ ಹೇಳ್ತಾರಲ್ಲ, ಇದೇನು ಅಂತ ಹೇಳಿದರೆ ಮಗುವನ್ನು ಅಫಿಷಿಯಲಿ ಅವನು ಕ್ರಿಶ್ಚಿಯನ್ ಅಂತ ಹೇಳಿ, ಅಂದರೆ ಫಾಲೋವರ್ ಆಫ್ ಕ್ರೈಸ್ಟ್ ಅಂತ ಹೇಳಿ ಡಿಕ್ಲೇರ್ ಮಾಡುವಂಥದ್ದು. ಸೊ ಈ ಒಂದು ಸ್ಯಾಕ್ರಮೆಂಟ್ ಅಂತ ಹೇಳ್ತಾರೆ, ಹೋಲಿ ಸ್ಯಾಕ್ರಮೆಂಟ್. ಈ ಒಂದು ಸ್ಯಾಕ್ರಮೆಂಟ್ ಆದ ನಂತರನೇ ಮಗುವನ್ನು ನಾವು ಕ್ರಿಶ್ಚಿಯನ್ ಅಥವಾ ಒಂದು ಪಾರ್ಟ್ ಆಫ್ ದ ಚರ್ಚ್ ಅಂತ ಹೇಳಿ ಕನ್ಸಿಡರ್ ಮಾಡುವಂಥದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದು ಚಿಕ್ಕ ಮಗುವಿಗೆ ಕೊಡಬೇಕಂತ ಇಲ್ಲ, ಯಾರು ಜೀಸಸ್ ಕ್ರೈಸ್ಟ್ನ ಫಾಲೋವರ್ ಆಗಬೇಕು ಅಂತ ಇದ್ದರೂ ಕೂಡ ಅವರು ಪೂರ್ಣ ಮನಸ್ಸಿಂದ ಬೇಕು ಅಂತ ಇದ್ದರೆ ಬ್ಯಾಪ್ಟಿಸಮನ್ನು ಪಡೆದುಕೊಳ್ಬೋದು ಚರ್ಚಲ್ಲಿ ಹೋಗಿ ಮಾತಾಡಿದರೆ. ಸೊ ನೋಡಿ, ಈ ರೀತಿಯಲ್ಲಿ 3 ಬಾರಿ ಕ್ರಾಸನ್ನು ಮಗುವಿನ ತಲೆ ಮೇಲೆ ಡ್ರಾ ಮಾಡ್ತಾರೆ ಹೋಲಿ ವಾಟರಿಂದ. ಸೊ ಆನಂತರ ಹಣೆಗೆ ಕೂಡ ಹೋಲಿ ಆಯಿಲಿಂದ ಅವರು ಕ್ರಾಸನ್ನು ತೆಗಿತಾರೆ. ಈ ರೀತಿಯಲ್ಲಿ ಬ್ಯಾಪ್ಟಿಸಮ್ ಸೆರೆಮನಿ ಆಗುವಂಥದ್ದು. ಹಾಗೂ ತಂದೆ ತಾಯಿ ಮತ್ತು ಜ್ಞಾನ ತಂದೆ ತಾಯಿಗಳ ಮೇಲೆ ಆಶೀರ್ವಾದವನ್ನು ಕೂಡ ಕೊಡ್ತಾರೆ. ಅದಾದ ನಂತರ ನೋಡಿ, ಈ ರೀತಿಯಲ್ಲಿ ಒಂದು ಕ್ಯಾಂಡಲ್, ಅಂದರೆ ಬೆಳಕೇನಿದೆ ಅದು ಸಂಕೇತವಾಗಿ ನಮಗೆ ಕೊಟ್ಟು ಈ ಒಂದು ಬ್ಯಾಪ್ಟಿಸಮ್ ಸೆರೆಮನಿ ಎಂಡ್ ಆಗ್ತದೆ. ಸೊ ಈ ರೀತಿಯಲ್ಲಿ ಆಗಿದೆ. ಇದು ಸ್ಪೆಷಲಿ ಕ್ರಿಶ್ಚಿಯನ್ಸ್ಗೆಲ್ಲ ಗೊತ್ತಿರ್ಬೋದು ಯಾವ ರೀತಿಯಲ್ಲಿ ಆಗ್ತದೆ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಸೈಡ್ಸಲ್ಲಿರುವವರು ಮಗುವಿನ ಜ್ಞಾನ ತಂದೆ ತಾಯಿಗಳು. ಸೊ ಇಲ್ಲಿ ಫಸ್ಟಿಗೆ ತಾಯಿಯನ್ನು ಬ್ಲೆಸ್ ಮಾಡ್ತಾರೆ, ತಾಯಿಯನ್ನು ಮತ್ತು ಮಗುವನ್ನು ಬ್ಲೆಸ್ ಮಾಡುವಂಥದ್ದು. ಅದರ ನಂತರ ತಂದೆಯನ್ನು, ಅದರ ನಂತರ ಜ್ಞಾನ ತಂದೆ ತಾಯಿ ಇಬ್ಬರನ್ನು ಕೂಡ ಬ್ಲೆಸ್ ಮಾಡಿ ಎಲ್ಲರಿಗೆ ಬ್ಲೆಸ್ಸಿಂಗನ್ನು ಕೊಟ್ಟ ನಂತರ ಈ ಒಂದು ಸೆರೆಮನಿ ಎಂಡ್ ಆಗುವಂಥದ್ದು. ಸೊ ಇಲ್ಲಿ ಈಗ ಟೋಟಲಾಗಿ ಎಲ್ಲರಿಗೆ ಕೂಡ ಬ್ಲೆಸ್ಸಿಂಗನ್ನು ಕೊಟ್ಟಿದ್ದಾರೆ, ಹಾಗೂ ಈ ಸೆರೆಮನಿ ಕೂಡ ಎಂಡ್ ಆಗಿದೆ. ಅದರ ನಂತರ ಫಾದರ್ ನಮ್ಮನ್ನು ಕಂಗ್ರ್ಯಾಚುಲೇಟ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ನನ್ನ ಮಗು ಅಫಿಷಿಯಲಿ ಕ್ರಿಶ್ಚಿಯನ್ ಅಂತ ಹೇಳಿ, ಪಾರ್ಟ್ ಆಫ್ ಕ್ರೈಸ್ಟ್ ಅಂತ ಹೇಳಿ ಈಗ ಡಿಕ್ಲೇರ್ ಆಗಿದೆ. ಸೊ ಇದೊಂದು ತುಂಬಾ ಬ್ಲೆಸ್ಡ್ ಆಗಿರುವಂಥ ಒಂದು ಡೇ. ಇವನ್ ಚೆಂದ ಮಲಗಿದ್ದಾನೆ. ಸ್ನಾನ ಮಾಡಿಸಬೇಕು ಅಂತ ಅಂದ್ಕೊಂಡಿದ್ದೆ ಬೆಳಿಗ್ಗೆ ಬಿಸಿ ಬಿಸಿ ನೀರಲ್ಲಿ, ಬಟ್ ತುಂಬ ಬೆಳಿಗ್ಗೆ ಆದದ್ರಿಂದ ತುಂಬ ಚಳಿ ಕೂಡ ಇತ್ತು, ಹಾಗೂ ನನಗೆ ಟೈಮೇ ಆಗಲಿಲ್ಲ. ಹಾಗೆ ಜಸ್ಟ್ ಕ್ಲೀನ್ ಮಾಡಿ ಕರ್ಕೊಂಡು ಬಂದಂಥದ್ದು. ಆದರೂ ಕೂಡ ಮಲಗಿದ್ದಾನೆ, ಯಾಕೆಂದರೆ ನೈಟ್ ಮಲಗಲಿಲ್ಲ ಅಲ್ಲ. ಸೊ ಈಗ ಮಲಗಿದ್ದಾನೆ, ಏನೂ ಸಹ ಹಠ ಮಾಡಲಿಲ್ಲ. ಈಗ ಇಲ್ಲಿ ಹಸ್ಬೆಂಡಿದು ಫ್ರೆಂಡೇ ಫೋಟೋ ತೆಗಿತಾ ಇದ್ದಾರೆ. ನಾವು ಫೋಟೋಗ್ರಾಫರ್ಸನ್ನೆಲ್ಲ ಯಾರನ್ನು ಕೂಡ ಹೀಗೆ ಅರೇಂಜ್ ಮಾಡಲಿಲ್ಲ. ಸೊ ಅವರೇ ಫೋಟೋ ತೆಗಿತಾ ಇದ್ದಾರೆ, ಎಲ್ಲ ನಮಗೆ ಪೋಸಸನ್ನೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಸಿಯೋನನ್ನು ಒಂದು ಫೋಟೋಗೆ ಕರ್ಕೊಂಡು ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಪಡ್ತಿರೋ ಪಾಡು ನೋಡಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಬರ್ತಾನೆ ಇರಲಿಲ್ಲ, ಅವನು ಮೇಲೇ ಬರಲಿಲ್ಲ. ಯಾವ ರೀತಿಯಲ್ಲಿ ಕರೆದ್ರೂ ಕೂಡ, ಹಸ್ಬೆಂಡ್ ಹೋಗಿ ಕರೆದ್ರೂ ಕೂಡ ಅವನು ಬರಲಿಕ್ಕೆ ಕೇಳ್ತಾ ಇರಲಿಲ್ಲ. ಲಾಸ್ಟಿಗೆ ನಾವು ಇರಲಿ ಪರವಾಗಿಲ್ಲ, ಅವನು ಹೇಗಿದ್ರೂ ಕೂಡ ಬಂದ ನಂತರ ಫೋಟೋಗೆ ಸರಿಯಾಗಿ ಪೋಸ್ ಕೊಡಬೇಕಲ್ವ, ಆಚೆ ಈಚೆ ನೋಡ್ತಾ ಇದ್ದರೆ ಮತ್ತು ಕೂಗ್ತಾ ಇದ್ದರೆ ಯಾಕೆ ಅಂತ ಫೋಟೋ ತೆಗೆಯೋದು ಅಂತ ಹೇಳಿ ಅವನನ್ನು ಹಾಗೇ ಬಿಟ್ಟಿದ್ದೇವೆ. ಸೊ ಇಲ್ಲಿ ನೋಡಿ, ಸಿಯೋನನ್ನು ಒಂದು ಫೋಟೋಗೆ ಕರ್ಕೊಂಡು ಬರಬೇಕಾದ್ರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಪಡ್ತಿರೋ ಪಾಡು ನೋಡಿ ಯಾವ ರೀತಿಯಲ್ಲಿದೆ ಅಂತ ಹೇಳಿ. ಬರ್ತಾನೆ ಇರಲಿಲ್ಲ, ಅವನು ಮೇಲೇ ಬರಲಿಲ್ಲ. ಯಾವ ರೀತಿಯಲ್ಲಿ ಕರೆದ್ರೂ ಕೂಡ, ಹಸ್ಬೆಂಡ್ ಹೋಗಿ ಕರೆದ್ರೂ ಕೂಡ ಅವನು ಬರಲಿಕ್ಕೆ ಕೇಳ್ತಾ ಇರಲಿಲ್ಲ. ಲಾಸ್ಟಿಗೆ ನಾವು ಇರಲಿ ಪರವಾಗಿಲ್ಲ, ಅವನು ಹೇಗಿದ್ರೂ ಕೂಡ ಬಂದ ನಂತರ ಫೋಟೋಗೆ ಸರಿಯಾಗಿ ಪೋಸ್ ಕೊಡಬೇಕಲ್ವ, ಆಚೆ ಈಚೆ ನೋಡ್ತಾ ಇದ್ದರೆ ಮತ್ತು ಕೂಗ್ತಾ ಇದ್ದರೆ ಯಾಕೆ ಅಂತ ಫೋಟೋ ತೆಗೆಯೋದು ಅಂತ ಹೇಳಿ ಅವನನ್ನು ಹಾಗೇ ಬಿಟ್ಟಿದ್ದೇವೆ.
ಸೊ ನಾನಿಲ್ಲಿ ಸ್ವಲ್ಪ ಗೋದಲಿಯನ್ನೆಲ್ಲ ನೋಡಿ ಬಂದೆ. ತುಂಬ ದಿನಗಳ ನಂತರ ಈಗ ಚರ್ಚಿಗೆ ಬರ್ತಾ ಇರುವಂಥದ್ದು. ಈಗ ಡೆಲಿವರಿ ಆದ ನಂತರ ಒಂದು ಪೂಜೆಗೆ ಸಹ ಬರಲಿಲ್ಲ ನಾನು, ಹಾಗಾಗಿ ಎಲ್ಲ ಕಡೆ ಹೋಗಿ ನೋಡಿ ಬಂದ ನಂತರ ಮನೆಗೆ ಹೊರಟಿದ್ದೇವೆ. ಸೊ ಸ್ವಲ್ಪ ಎಲ್ಲ ಫೋಟೋಸನ್ನು ಕೂಡ ತೆಗೆದಿದ್ದೇವೆ. ತುಂಬ ಏನೋ ಫೋಟೋಸ್ ಎಲ್ಲ ತೆಗಿಲಿಲ್ಲ, ಕೆಲವೊಂದು ಫೋಟೋಸನ್ನು ಮಾತ್ರ ತೆಗೆಸಿರುವಂಥದ್ದು. ಸೊ ಇಲ್ಲಿ ಈ ಆಂಟಿ ಇದ್ದಾರಲ್ವ, ಇವರು ನನ್ನ ಹಸ್ಬೆಂಡಿದು ಫ್ರೆಂಡಿದ ಅಮ್ಮ, ಅಂದರೆ ನನ್ನ ಫ್ರೆಂಡಿದು ಕೂಡ ಅಮ್ಮನೇ ಇವರು. ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್, ತುಂಬ ಕ್ಲೋಸ್ ಆಗಿರುವಂಥವ್ರು. ಇವರೇ ನನ್ನನ್ನು ಹಾಸ್ಪಿಟ್ಲಲ್ಲಿ ನೋಡಲಿಕ್ಕೆ ಅಂತ ಹೆಚ್ಚಾಗಿ ನಿಂತವರು. ಮತ್ತು ಕೆಲವೊಂದು ಟೈಮ್ನಲ್ಲಿ ಇವರು ಮನೆಗೆ ಹೋದ ಟೈಮ್ನಲ್ಲಿ ನನ್ನ ಫ್ಯಾಮಿಲಿಯಲ್ಲಿ, ಅಂದರೆ ನನ್ನ ಹಸ್ಬೆಂಡಿದು ಅತ್ತಿಗೆ ಅಥವಾ ಹಸ್ಬೆಂಡಿದು ಅಕ್ಕ, ಆ ರೀತಿಯಲ್ಲಿ ಎಲ್ಲರೂ ಕೂಡ ಬರ್ತಾಯಿದ್ರು. ತುಂಬಾ ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಕೂಡ. ಸೊ ಅವರು ಕೂಡ ಮಗುವನ್ನೆಲ್ಲ ಹಿಡ್ಕೊಂಡು ಫೋಟೋ ಎಲ್ಲ ತೆಗೆಸ್ತಾಯಿದ್ರು. ಈ ಸಲ ನಾವು ಫಂಕ್ಷನ್ ಏನೋ ಇಟ್ಕೊಂಡಿಲ್ಲ ಅಲ್ವ, ಸೊ ಹಾಗಾಗಿ ನಾನು ಯಾರನ್ನು ಕೂಡ ಹಾಗೆ ಇನ್ವೈಟ್ ಮಾಡಲಿಲ್ಲ. ನನ್ನ ಫ್ಯಾಮಿಲಿಯಿಂದ ನನ್ನ ಅಣ್ಣ, ಅಕ್ಕ, ಅಪ್ಪ ಅಮ್ಮ ಅವರನ್ನು ಮಾತ್ರ ಇನ್ವೈಟ್ ಮಾಡಿದಂಥದ್ದು. ಅಪ್ಪ ಅಮ್ಮನಿಗೆ ಬರಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಅಣ್ಣ ಮತ್ತು ಅಕ್ಕ ಬಂದಿದ್ದಾರೆ. ಇದು ನನ್ನ ಅಣ್ಣ ದೊಡ್ಡವನು. ಅವನಿಗೆ ಕೂಡ ಇಬ್ಬರು ಮಕ್ಕಳು, ಇಬ್ಬರು ಕೂಡ ಗಂಡು ಮಕ್ಕಳೇ. ಅವನು ಅಣ್ಣನ ದೊಡ್ಡ ಮಗ, ಆಚೆ ಇರುವವನು. ಇದು ನನ್ನ ಅಕ್ಕ, ಈ ಸೈಡಲ್ಲಿರುವವರು ಗ್ರೇ ಕಲರ್ ಡ್ರೆಸ್ ಹಾಕಿದಾರಲ್ವ, ಸೊ ಅವ್ರು ನನ್ನ ಅಕ್ಕ. ನಾನು ಲಾಸ್ಟ್ ಒನ್. ನಾವು 3 ಜನ ಮಕ್ಕಳು. ಸೊ ಇದು ಯೆಲ್ಲೋ ಕಲರ್ ಫ್ರಾಕ್ ಹಾಕಿರುವಂಥದ್ದು ನನ್ನ ಅಕ್ಕನ ಮಗು, 2ನೇ ಮಗು. ನನ್ನ ಅಕ್ಕನಿಗೆ ಮಾತ್ರ ಒಂದು ಹೆಣ್ಣು ಮಗು, ಅಂದರೆ ಫಸ್ಟ್ ಇದು ಗಂಡು ಮಗು, ಸೆಕೆಂಡ್ ಒನ್ ಹೆಣ್ಣು ಮಗು. ನನಗೆ ಮತ್ತು ಅಣ್ಣನಿಗೆ ಇಬ್ಬರು ಕೂಡ ಗಂಡು ಮಕ್ಕಳೇ. ಸೊ ಇವಳಿಗೆ 2 ವರ್ಷ ಆದದಷ್ಟೇ, ಮೊನ್ನೆ ಡಿಸೆಂಬರ್ 14ಗೆ. ಸೊ ತುಂಬಾ ಕ್ಯೂಟಾಗಿದ್ದಾಳೆ, ಪಾಪ ಅಂದರೆ ತುಂಬ ಪಾಪ. ಅವಳು ಮನೇಲಿದ್ದಾಳೆ ಅಂದರೆ ಮಗು ಮನೇಲಿದೆ ಅಂತಲೇ ಗೊತ್ತಾಗೋದಿಲ್ಲ, ಆ ರೀತಿಯಲ್ಲಿರ್ತಾಳೆ. ಸೊ ಇಲ್ಲಿ ನೋಡಿ, ಮಗುವನ್ನು ಹಿಡ್ಕೊಳ್ಳಿಕ್ಕೆ ಬೇಕು ಅಂತ ಹೇಳಿದ್ದು, ಸೊ ಕೊಟ್ಟಿದ್ದಾರೆ. ಈಗ ನನ್ನ ಮಡ್ಲಲ್ಲಿ ಮಗು ಇರೋದ್ರಿಂದ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ವಾಯ್ಸ್ ಓವರ್ ಕೊಡುವಾಗ. ಸೊ ಇಲ್ಲಿ ಸ್ವಲ್ಪನೇ ಜನ ಇರುವಂಥದ್ದು. ನಮ್ಮ ಫ್ಯಾಮಿಲಿನೇ ದೊಡ್ಡದು, ಯಾಕೆಂತ ಹೇಳಿದರೆ 9 ಜನ ಮಕ್ಕಳು, ಅದರಲ್ಲಿ ಆಲ್ಮೋಸ್ಟ್ 8 ಮಂದಿ ಅವರ ಮಕ್ಕಳು ಅಂತೆಲ್ಲ ಹೇಳುವಾಗಲೇ ತುಂಬ ದೊಡ್ಡ ಫ್ಯಾಮಿಲಿ ಆಗ್ತದೆ. ನೆಕ್ಸ್ಟ್ ಒಬ್ಬರು ಫ್ಯಾಮಿಲಿ ಇಂದ ಸಿಸ್ಟರ್ ಬಂದಿದ್ದರು, ಅವರು ಕೂಡ ಇದ್ದಾರೆ. ಅವ್ರು ಸ್ವಲ್ಪ ಏಜ್ಡ್ ಕೂಡ. ಸೊ ಅವರು ಕೂಡ ಬಂದಿದ್ದರಿಂದ ತುಂಬ ಖುಷಿಯಾಯಿತು. ಅವರು ಮತ್ತು ಹಸ್ಬೆಂಡಿದು ಕೆಲವೊಬ್ಬರು ಫ್ರೆಂಡ್ಸ್ ಕೂಡ ಬಂದಿದ್ದಾರೆ. ಸೊ ಹೀಗೆ ಎಲ್ಲರೂ ಕೂಡ ಹೊರಗಡೆ ಕೂತ್ಕೊಂಡು ಸ್ಟಾರ್ಟರ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ಟಾರ್ಟರ್ಸ್ ಆಗಿ ನಾವು ಕಬಾಬ್ ಮತ್ತು ಸ್ವಲ್ಪ ಸ್ಯಾಲಡ್ ಮತ್ತು ಈ ಜ್ಯೂಸ್ ಅಂಥದನ್ನೆಲ್ಲ ಇಟ್ಟಿದ್ವಿ. ಸೊ ಅದನ್ನೆಲ್ಲ ತಗೊಂಡು ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಮತ್ತು ಮಾತಾಡ್ತಾ ಟೈಮನ್ನು ಕೂಡ ಸ್ಪೆಂಡ್ ಮಾಡ್ತಾ ಇದ್ದಾರೆ. ಈ ಫಂಕ್ಷನಲ್ಲೆಲ್ಲ ಜೋರು ಹಾಡನ್ನೆಲ್ಲ ಹಾಕಿದರೂ ಕೂಡ ಯಾರಿಗೂ ಕೂಡ ಮಾತಾಡಲಿಕ್ಕೂ ಆಗೋದಿಲ್ಲ. ಸುಮ್ಮನೆ ಬರೋದು, ಊಟ ಮಾಡೋದು, ಹೋಗೋದು, ಹಾಗೆ ಆಗ್ತದೆ ನೋಡಿ. ಈ ರೀತಿ ಮಾಡಿದರೆ ಸ್ವಲ್ಪನೇ ಜನ ಇರುವಂಥದ್ದು. ಇದು ಹಬ್ಬದ ಲೆಕ್ಕದ ಊಟ, ಅಂದರೆ ಕ್ರಿಸ್ಮಸ್ಸಿಗೆ ಬಂದಂಥವ್ರು ಇವರೆಲ್ಲರೂ ಸಹ. ನಾವು ಕ್ರೇಡ್ಲಿಂಗ್ ಸೆರೆಮನಿ ಇನ್ನೂ ಕೂಡ ಇಟ್ಕೊಂಡಿಲ್ಲ ಅಲ್ಲ, ಅಲ್ಲಿ ಇಟ್ಕೊಳ್ಳೋದ್ರಿಂದ ಅಲ್ಲಿಗೆ ಬರ್ತಾರೆ, ದಯಾ ಸ್ಪೆಷಲ್ ಸ್ಕೂಲಿಗೆ. ಸೊ ಇದು ಹಬ್ಬದ ಲೆಕ್ಕದಲ್ಲಿ ಇಲ್ಲಿ ಚಿಕನ್ ಚಿಲ್ಲಿ ಇದೆ, ಸ್ವಲ್ಪ ಕಬಾಬ್ ಇದೆ. ಕಬಾಬೆಲ್ಲ ಆಲ್ಮೋಸ್ಟ್ ಖಾಲಿಯಾಗಿದೆ, ಯಾಕೆಂದರೆ ಸ್ಟಾರ್ಟರ್ ಆಗಿ ಕಬಾಬನ್ನು ಇಟ್ಟಂಥದ್ದು. ಇದು ನೆಕ್ಸ್ಟ್ ಉಳಿದಿರುವಂಥದ್ದು. ನೆಕ್ಸ್ಟ್ ರೈಸ್ ಇದೆ ಮತ್ತು ದಾಲ್, ಇಷ್ಟೇ ಇರುವಂಥದ್ದು. ಒಂದು ಸಿಂಪಲ್ ಆಗಿರುವಂಥ ಲಂಚ್. ಇಲ್ಲಿ ನೋಡಿ, ಎಲ್ಲರೂ ಕೂತ್ಕೊಂಡು ಮೊಯಿಟೋನ ಎಂಜಾಯ್ ಮಾಡ್ತಾ ಇದ್ದಾರೆ. ಹಸ್ಬೆಂಡ್ ಇಲ್ಲಿ ಮೊಯಿಟೋ ಮಾಡಿ ಕೊಟ್ಟಿದ್ದಾರೆ ಎಲ್ಲರಿಗೆ. ತುಂಬ ಖುಷಿಯಾಯಿತು ಹಬ್ಬದ ಲೆಕ್ಕದಲ್ಲಿ. ಹಾಗೂ ಈ ಒಂದು ಬ್ಯಾಪ್ಟಿಸಮ್ ಆದ ದಿನವೇ ಹೀಗೆ ಎಲ್ಲರೂ ಕೂಡ ಗೆಟ್ ಟುಗೆದರ್ ಟೈಪಲ್ಲಿ ಮಾಡಿ ಹೀಗೆ ಸಿಕ್ಕಿರುವಂಥದ್ದು. ಅಂದರೆ ಇದರಲ್ಲಿ ಕೆಲವರೆಲ್ಲ ಫಾರಿನಿಂದ ಬಂದವರು ಕೂಡ ಇದ್ದಾರೆ. ಸೊ ಅವರು ಈ ಒಂದು ಡಿಸೆಂಬರ್ ಎಂಡ್ ಆದ ನಂತರ ಜನವರಿಯಲ್ಲಿ ರಿಟರ್ನ್ ಹೋಗುವಂಥವರು. ಅವರಿಗೆಲ್ಲ ಈ ಒಂದು ವಿಡಿಯೋ ನೋಡಿದರೂ ಕೂಡ ಮೆಮೊರಿ ಅಂತ ಹೇಳಿ ಉಳಿತದೆ, ನೆಕ್ಸ್ಟ್ ಕೂಡ ನೋಡ್ಕೊಳ್ಬೋದು. ಸೊ ಇದು ನನ್ನ ಮಗುವಿನ ಫೋಟೋಶೂಟ್ ಮಾಡಿಸಿದಂಥದ್ದು. ನನ್ನ ಹಸ್ಬೆಂಡಿದ ಅಕ್ಕನ ಮಗ, ಅವ್ರದ್ದು ಫೋಟೋಗ್ರಫಿ ಇದೆ, ಫೋಟೋಗ್ರಫಿ ಮಾಡಂತ್ಯಾರ ಅಂತ ಹೇಳಿ. ಸೊ ಅವರು ಕ್ಲಿಕ್ ಮಾಡಿರುವಂಥ ಫೋಟೋಸು ತುಂಬಾ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿರುವಂಥ ಫೋಟೋಸ್. ತುಂಬ ಖುಷಿ ಆಯ್ತು ಇದನ್ನು ನೋಡಿ. ತುಂಬ ಜನ ನನ್ನ ವೀಡಿಯೋಸಿಗೆ ಕಾಮೆಂಟ್ ಮಾಡ್ತಾ ಇದ್ರು, ಬಟ್ ಈಗ ಕಾಮೆಂಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ಕಾಮೆಂಟ್ಸ್ ಆರ್ ಟರ್ನ್ಡ್ ಆಫ್ ಅಂತ ಹೇಳಿ ತೋರಿಸ್ತಾ ಇದೆ ಅಲ್ವಾ. ಸೊ ಅದಕ್ಕೋಸ್ಕರನೇ ಯೂಟ್ಯೂಬ್ನವರು ಮಗುವಿನ ಪ್ರೈವೇಸಿ ಬಗ್ಗೆ ತುಂಬಾ ಕೇರ್ ಮಾಡ್ತಾರೆ. ಸೊ ಮಕ್ಕಳನ್ನು ತೋರಿಸಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ ಆದರೆ ಅದಕ್ಕೆ ಆಟೋಮೆಟಿಕಲಿ ಅವರೇ ಟರ್ನ್ ಆಫ್ ಮಾಡಿಬಿಡ್ತಾರೆ. ಅದನ್ನು ನಾನು ಹೇಗೆ ಮಾಡಿದರೂ ಕೂಡ ಆನ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತೀರ ಅಂತ ಅಂದ್ಕೊಳ್ತೇನೆ. ಹಾಗೆ ನಿಮಗೆ ಕಾಮೆಂಟಲ್ಲಿ ಏನಾದರೂ ತಿಳಿಸ್ಲಿಕ್ಕಿದ್ರೆ ನಿಮಗೆ ನಾನು ಕಮ್ಯುನಿಟಿ ಪೋಸ್ಟನ್ನು ಹಾಕಿರ್ತೇನೆ ಅಲ್ವಾ, ಸೊ ಅಲ್ಲಿ ನಿಮಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸೊ ಇಷ್ಟೇ ಇವತ್ತಿನ ಒಂದು ಸಿಂಪಲ್ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.